ಪ್ರತಿಯೊಬ್ಬ ಮನುಷ್ಯನ ಅವನ ಜೀವನದ ಜಾತಕದಲ್ಲಿ ಶನಿಯ ದೆಸೆ 3 ಬಾರಿ ಬಂದೇ ಬರುತ್ತೆ. ಈ 3 ಬಾರಿ ಶನಿಯ ದೆಸೆ ಬಂದಾಗ ಯಾರು ತಪ್ಪಿಸಿಕೊಳ್ತಾನೋ ಆ ಶನಿ ಕಾಟದಿಂದ ಅವನು ದೀರ್ಘವಾದ ಆಯುಷ್ಯವನ್ನು ಪಡೆದುಕೊಳ್ತಾನೆ, ಅಪಮೃತ್ಯುವಿಗೆ ಈಡಾಗೋದಿಲ್ಲ. ಹಾಗಾದರೆ ನಾವು ನಮ್ಮ ಜೀವನದಲ್ಲಿ ಶನಿ ಎಂಬ ಗ್ರಹದ ಯೋಗ ಇದ್ದರೂ ಶನಿಯ ಕಾಟಕ್ಕೆ ಒಳಗಾಗಬಾರದು ಅಂತ ಹೇಳಿದರೆ ಯಾರ ಉಪಾಸನೆ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಹೇಳುತ್ತೆ ಶಾಸ್ತ್ರ, ಶನಿ ನಮಗೆ ನಿಮಗೆ ಎಲ್ಲವೂ ಕೂಡ ಕೆಟ್ಟದನ್ನ ಮಾಡ್ತಾನೆ ಅನ್ನೋ ಕಾರಣದಿಂದ ಯಾವ ರೀತಿ ಶನಿ ಇದ್ದಾನೋ ಅವನಿಗೆ ಇನ್ನೊಬ್ಬ ಶನಿ ಇದ್ದಾನೆ. ಶನಿಗೆ ಶನಿ ಯಾರು ಅಂತ ಹೇಳಿದರೆ ಅದು ನರಸಿಂಹದೇವರು. ಭೂಮಂಡಲದಲ್ಲಿ ಅಹೋಬಲ ನರಸಿಂಹ ಕ್ಷೇತ್ರ ನೆಲೆಸಿದಂಥ ಯಾವ ಒಂದು ಪರ್ವತ ಇದೆ ಅದು ಬಾಲ ಅಂತ ಹೇಳ್ತಾರೆ. ಅಂಥ ಪರಮ ಪವಿತ್ರವಾದಂಥ ಕ್ಷೇತ್ರದಲ್ಲಿ ನೆಲೆಸಿ ಅನೇಕ ವರ್ಷಗಳ ಕಾಲ ಆ ವಿಬುಧೇಂದ್ರ ತೀರ್ಥರು ತಪಸ್ಸನ್ನ ಮಾಡಿ ಇಡೀ ಸಚ್ಚಾಸ್ತ್ರ ಪರಂಪರೆಯನ್ನ ಮುಂದಿನ ಜನಾಂಗಕ್ಕೆ ಕೊಟ್ಟಂತಹ ಮಹನೀಯರು ಆ ವಿಬುಧೇಂದ್ರ ತೀರ್ಥರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ವಿದ್ಯಾಧಿರಾಜ ಎಂಬ ಯತಿಗಳ ವರಕುಮಾರರಾಗಿ ಕವೀಂದ್ರ ತೀರ್ಥರು ಟೀಕಾಕೃತ್ಪಾದರು ಅಲಂಕರಿಸಿದಂತಹ ಪೀಠಕ್ಕೆ ಪೀಠಾಧಿಪತಿಗಳಾಗಿ ಉತ್ತರಾಧಿಕಾರಿಗಳಾಗಿ ಆಯ್ಕೆ ಮಾಡ್ತಾರಂತೆ. ಕವೀಂದ್ರ ತೀರ್ಥರ ಇತಿಹಾಸವನ್ನು ನಾವು ನೋಡೋದು ಅಂತಾದರೆ ವಿದ್ಯಾಧಿರಾಜರ ಶಿಷ್ಯರು, ಅವರ ಪೂರ್ವಾಶ್ರಮದ ಸೋದರ ಅಳಿಯ ಈ ಕವೀಂದ್ರ ತೀರ್ಥರು. ಇವರ ಆಶ್ರಮದ ಪೂರ್ವಾಶ್ರಮದ ಹೆಸರು ವಾಸುದೇವ ಶಾಸ್ತ್ರಿಗಳು. ಜಯತೀರ್ಥರ ಪೂರ್ವಾಶ್ರಮದ ಒಬ್ಬ ಸೋದರಳಿಯ ಶ್ರೀರಾಜದೇವ ಅನ್ನೋ ಹೆಸರಿನ ಒಬ್ಬ ಉತ್ತಮ ವ್ಯಕ್ತಿ ಇರ್ತಾರೆ. ಇವರಿಬ್ಬರನ್ನೂ ಕೂಡ ವಾಸುದೇವ ಶಾಸ್ತ್ರಿಗಳನ್ನು ಹಾಗೆ ಶ್ರೀರಾಜದೇವ ಎಂಬ ಪುರುಷನನ್ನು ಕ್ರಮವಾಗಿ ಕವೀಂದ್ರ ತೀರ್ಥರು ಹಾಗೆ ರಾಜೇಂದ್ರ ತೀರ್ಥರು ಅನ್ನೋ 2 ಹೆಸರುಗಳಿಂದ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರನ್ನಾಗಿ ಮಾಡಿ ರಾಜೇಂದ್ರ ತೀರ್ಥರನ್ನ ಇವತ್ತಿನ ದಿನ ವ್ಯಾಸರಾಜ ಮಠದ ಮೂಲ ಪರಂಪರೆಯ ಪುರುಷರನ್ನಾಗಿ ಇವತ್ತಿನ ದಿನ ನಾವು ಗುರುತಿಸಬಹುದಾಗಿದೆ. ಕವೀಂದ್ರ ತೀರ್ಥರ ಪರಂಪರೆ ಹಾಗೆ ಮುಂದುವರೆದು ಅದು ರಾಯರ ಮಠದ ಪರಂಪರೆಯಲ್ಲಿ ಬರುವಂಥವರಾಗಿದ್ದಾರೆ. ಪ್ರಾಣೇಶದಾಸರು ದಾಸಶ್ರೇಷ್ಠರಲ್ಲಿ ಒಬ್ಬರಾದಂತಹ ಪ್ರಾಣೇಶದಾಸರು ಕವೀಂದ್ರ ತೀರ್ಥರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಸಂದೇಹವಿಲ್ಲದೆ ವಂದಿಪ ಜನರಾಸೆ ತಂದು ಕೊಡುವ ದಯಾಸಿಂಧೋ ಕವೀಂದ್ರ. ಯಾವ ಪುರುಷನಾದರೂ ಕೂಡ ಕವೀಂದ್ರ ತೀರ್ಥರ ಹತ್ತಿರ ಹೋಗಿ ತನ್ನ ಒಂದು ಉದ್ದೇಶವನ್ನ ಸತ್ಕಾಮನೆಯನ್ನ ಇಟ್ಟುಕೊಂಡು ಕವೀಂದ್ರ ತೀರ್ಥರ ಸೇವೆಯನ್ನ ಮಾಡಿದ ಪುರುಷ ಇವತ್ತಿನ ತನಕವೂ ಕೂಡ ವರವನ್ನು ಪಡೆದುಕೊಂಡಿಲ್ಲ
ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವರಪ್ರದರಾಗಿ ವಂದಿಪ ಜನರಾಸೆ ತಂದು ಕೊಡುವ, ತಮಗೆ ನಮಸ್ಕಾರ ಮಾಡುವಂತಹ ಯಾವ ಭಕ್ತರಿದ್ದಾರೆ ಆ ಭಕ್ತರ ಎಲ್ಲ ಕೋರಿಕೆಗಳನ್ನು ಕೂಡ ಈಡೇರಿಸುವಂತಹ ಮಹನೀಯರು ಆ ಕವೀಂದ್ರ ತೀರ್ಥರು. ಅಂಥ ಕವೀಂದ್ರ ತೀರ್ಥರು ಇವತ್ತಿನ ದಿನ ಹಂಪೆಯ ಆನೆಗೊಂದಿ ಕ್ಷೇತ್ರದ ಸಮೀಪದಲ್ಲಿ ಇರುವಂತಹ ನಡುದ್ವೀಪ, ನವದ್ವೀಪ, ನವವೃಂದಾವನ ಗಡ್ಡೆಯಲ್ಲಿ ಒಬ್ಬರಾಗಿ ಇವತ್ತಿನ ದಿನ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಆ ಕವೀಂದ್ರ ತೀರ್ಥರು. ಅಂಥ ಕವೀಂದ್ರ ತೀರ್ಥರ ಬಗ್ಗೆ ಒಂದು ಶ್ಲೋಕ ಹೇಳುತ್ತೆ. ವೀಂದ್ರಾರೂಢ ಪದಾಸಕ್ತಂ ರಾಜೇಂದ್ರ ಮುನಿ ದೇಶಿಕಂ ಶ್ರೀಕವೀಂದ್ರ ಮುನಿಂ ವಂದೇ ಭಜತಾಂ ಚಂದ್ರ ಸನ್ನಿಭಂ. ಚಂದ್ರನಿಗೆ ಸದೃಶವಾದಂತಹ ಇಂಪಾದ ಕಾಂತಿಯಂತೆ ಕಾಂತಿ ಉಳ್ಳಂತಹ ಈ ಕವೀಂದ್ರ ತೀರ್ಥ ಯತಿವರೆಣ್ಯರನ್ನ, ಯತಿಶ್ರೇಷ್ಠರನ್ನ ನಾನು ನಮಸ್ಕಾರವನ್ನು ಮಾಡಿ ನಾನು ಅವರ ಹತ್ತಿರ ವರವನ್ನು ಬೇಡ್ತಾ ಇದ್ದೇನೆ ಅಂತ ಅವರ ಚರಮ ಶ್ಲೋಕವೂ ಕೂಡ ವರ್ಣನೆ ಮಾಡುತ್ತೆ. ಹೀಗೆ ಆ ಕವೀಂದ್ರ ತೀರ್ಥರ ನಂತರ ಮುಂದೆ ವಾಗೀಶ ತೀರ್ಥರು ಅಂತ ಆ ವಾಗೀಶ ತೀರ್ಥರ ಪರಂಪರೆ ಮುಂದುವರಿಯುತ್ತೆ. ತುಂಬ ದೊಡ್ಡ ತಪಸ್ವಿಗಳು, ಅಷ್ಟಮಹಾಮಂತ್ರಗಳಲ್ಲಿ ಸಿದ್ಧಿಯನ್ನು ಪಡೆದಂಥ ಮಹನೀಯರು, ಅನೇಕ ಸಚ್ಚಾಸ್ತ್ರಗಳನ್ನು ದೇಶದ ಉದ್ದಗಲಕ್ಕೂ ಕೂಡ ಹರಡಿಸಿದಂತಹ ಮಹನೀಯರು ವಾಗೀಶ ತೀರ್ಥರು. ಇಂಥ ವಾಗೀಶ ತೀರ್ಥರ ಹತ್ತಿರ ಆ ಪೀಠದ ಪರಂಪರೆ ಕವೀಂದ್ರ ತೀರ್ಥರ ನಂತರದ ದಿನಮಾನದಲ್ಲಿ ಇವರಿಗೆ ದೊರಕತ್ತೆ. ಇವರ ನಂತರ ವಾಗೀಶ ತೀರ್ಥರ ನಂತರ ರಾಮಚಂದ್ರ ತೀರ್ಥರು ಅನ್ನುವಂತಹ ಯತಿಗಳು ಅವರಿಗೆ ಆ ಪೀಠದ ಒಂದು ಪರಂಪರೆಯಲ್ಲಿ ಅವರು ಶಿಷ್ಯರಾಗಿ ಬರ್ತಾರೆ. ಹೀಗೆ ಆ ರಾಮಚಂದ್ರ ತೀರ್ಥರ ನಂತರದಲ್ಲಿ ಯಾರು ಈ ಪೀಠದಲ್ಲಿ ಬರ್ತಾರೆ ಅನ್ನೋದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅಂತೇವ ಸಂಸ್ತಸ್ಯ ನೃಸಿಂಹದೇವೋಪಾಂತೆ ವಸಂಸ್ತತ್ಕೃಪಯಾ ಪ್ರತೀತಃ ವಿಜಿತ್ಯ ಸರ್ವಾನ್ ವಿಬುಧೇಂದ್ರ ಯೋಗಿ ಬಭೌ ಹರೇರ್ಪಿತ ಚೈತ್ರಪತ್ರಃ. ವಿಬುಧೇಂದ್ರ ತೀರ್ಥರು ರಾಮಚಂದ್ರ ತೀರ್ಥರ ಶಿಷ್ಯರಾಗಿ ಅವರ ಮೂಲಕ ಪೀಠದ ಪರಂಪರೆಯನ್ನು ವಹಿಸಿಕೊಂಡಂತಹ ಮಹನೀಯರು ಈ ವಿಬುಧೇಂದ್ರ ತೀರ್ಥರು. ಯಾರು ಈ ವಿಬುಧೇಂದ್ರ ತೀರ್ಥರು? ವಿಬುಧೇಂದ್ರ ತೀರ್ಥರು ರಾಮಚಂದ್ರ ತೀರ್ಥರ ಪೂರ್ವಾಶ್ರಮದ ಸೋದರಳಿಯನೇ ಈ ವಿಬುಧೇಂದ್ರ ತೀರ್ಥರು. ಅವರು ತಪಸ್ಸನ್ನು ಮಾಡ್ತಾ ಇದ್ರು. ಯಾಕೆ? ಎಂಥ ಶಿಷ್ಯ ನನಗೆ ದೊರಕಬೇಕು ಅಂತ ಹೇಳಿದರೆ, ಇಡೀ ಸಕಲ ಭೂಮಂಡಲವನ್ನು, ಭರತ ಖಂಡವನ್ನು ಸಂಚಾರ ಮಾಡುವಂತಹ ಒಬ್ಬ ಯೋಗ್ಯ ಶಿಷ್ಯ ನನಗೆ ದೊರಕಬೇಕು ಅಂತ ತಪಸ್ಸನ್ನು ಮಾಡಿದ್ರಂತೆ ಆ ರಾಮಚಂದ್ರ ತೀರ್ಥರು. ಅಂಥ ರಾಮಚಂದ್ರ ತೀರ್ಥರಿಗೆ ತಪಸ್ಸನ್ನು ಮಾಡುವ ಆ ಒಂದು ಸಮಯದಲ್ಲಿ ದೇಹದ ಆಲಸ್ಯದಿಂದ, ಅನಾರೋಗ್ಯ ನಿಮಿತ್ತದಿಂದ ಆ ಪೂಜೆಯನ್ನು ಮಾಡೋದಕ್ಕೋಸ್ಕರವೇ ಒಬ್ಬ ಯತಿಗಳನ್ನು ಅನಿವಾರ್ಯವಾಗಿ ಹುಡುಕಬೇಕಾಗಿತ್ತು. ಎಷ್ಟು ದೇಹಾಲಸ್ಯ ಆಗಿತ್ತು ಆ ರಾಮಚಂದ್ರ ತೀರ್ಥರಿಗೆ ಅಂದರೆ, ರಾಮನ ಪ್ರತಿಮೆಗಳನ್ನು ಎತ್ತಿ ಪೂಜೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗದೆ ಇರುವಷ್ಟು ದೇಹದ ಆಲಸ್ಯ ಅವರಲ್ಲಿ, ಅನಾರೋಗ್ಯ ಅವರ ದೇಹದಲ್ಲಿ ಬಂದೊದಗಿತ್ತು. ಈ ಸಂದರ್ಭದಲ್ಲಿ ಹತ್ತಿರದಲ್ಲೇ ಇರುವಂತಹ
ತಮ್ಮ ಪೂರ್ವಾಶ್ರಮದ ಯಾವ ಸೋದರಳಿಯ ಅವನನ್ನೇ ಕರೆದು ಅವರಿಗೆ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರನ್ನಾಗಿ ಮಾಡಿ ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಮಾಡಿ ವಿಬುಧೇಂದ್ರ ತೀರ್ಥರು ಅನ್ನೋ ಹೆಸರಿನಿಂದ ನಾಮಕರಣವನ್ನ ಮಾಡ್ತಾರಂತೆ ಆ ರಾಮಚಂದ್ರ ತೀರ್ಥರು. ಪ್ರಾಯ ಈ ಪರಂಪರೆಯಲ್ಲಿ ಮೊಟ್ಟ ಮೊದಲಿಗೆ ವೇದಾಂತ ಗುರುಕುಲವನ್ನ ಸ್ಥಾಪನೆ ಮಾಡಿದ ಹೆಗ್ಗಳಿಕೆ ಅದು ಸಿಗಬೇಕು ಅಂತಾದರೆ ಅದು ವಿಬುಧೇಂದ್ರ ತೀರ್ಥರಿಗೆ ಮಾತ್ರ. ವಿಬುಧೇಂದ್ರ ತೀರ್ಥರೇ ಈ ಆಚಾರ್ಯರ ಸಚ್ಚಾಸ್ತ್ರಗಳನ್ನು ಉಪದೇಶ ಮಾಡೋದಕ್ಕೋಸ್ಕರ ಒಂದು ಪ್ರಾಚೀನ ಪದ್ಧತಿಯಂತೆ ಹಿಂದಿನ ಕಾಲದಲ್ಲಿ ಋಷಿ ಮಹರ್ಷಿಗಳು ಯಾವ ರೀತಿ ಶಿಷ್ಯರಿಗೆ ಸಚ್ಚಾಸ್ತ್ರಗಳನ್ನು ವೇದಾದಿಗಳನ್ನು ಉಪದೇಶ ಮಾಡ್ತಾ ಇದ್ದಾರೋ ಅದೇ ಕ್ರಮದಲ್ಲಿಯೇ ಒಂದು ವೇದಾಂತ ಗುರುಕುಲ ತೆರೆಯಬೇಕು ಅನ್ನೋ ಒಂದು ಮಹದಾಸೆಯಿಂದ ಆಗಿನ ಕಾಲದಲ್ಲಿ ಈ ವಿಬುಧೇಂದ್ರ ತೀರ್ಥರು ಒಂದು ವೇದಾಂತ ಗುರುಕುಲವನ್ನ ತೆಗಿತಾರಂತೆ. ಅವರು ತೆಗೆದು ಅನೇಕ ಸಚ್ಚಾಸ್ತ್ರಗಳ ಪಾಠವನ್ನ ಮಾಡಿ ಅನೇಕ ಶಿಷ್ಯರನ್ನ ತಯಾರು ಮಾಡ್ತಾರೆ, ಸಂಚಾರವನ್ನ ಮಾಡ್ತಾರೆ. ಯಾಕೆಂದ್ರೆ ಒಬ್ಬ ಸನ್ಯಾಸಿ ಒಂದು ಊರಿನಲ್ಲಿ ಕೇವಲ 24 ಗಂಟೆ ಮಾತ್ರ ಅವನಿಗೆ ಇರಲಿಕ್ಕೆ ಅವಕಾಶ. ಈ ಕಾರಣದಿಂದ ತಮ್ಮ ವಾಸ ಕೇವಲ ಒಂದೇ ಊರಿಗೆ ಮೀಸಲಾಗಿ ಇಡದೆ ಪ್ರತಿಯೊಂದು ಊರಿಗೂ ಸಂಚಾರವನ್ನ ಮಾಡ್ತಾ ಮಾಡ್ತಾ ಹೇಳುತ್ತೆ, ಆ ಕೇರಳಂ ತಥಾ ಆಸೇತು ಹಿಮಾಲಯಂ ನಿರಾಕೃತ ಅದ್ವೈತ ಶೈವಂ. ಆ ಕೇರಳಂ ಕೇರಳ ರಾಜ್ಯದಿಂದ ಹಿಡಿದು ಆಸೇತು ಹಿಮಾಲಯಂ ಹಿಮಾಲಯ ಪರ್ವತದ ತನಕ ಯಾವ ಯಾವ ಅದ್ವೈತವಾದಿಗಳಿದ್ದಾರೆ, ಮಾಯಾವಾದಿಗಳಿದ್ದಾರೆ, ಶೈವವಾದಿಗಳಿದ್ದಾರೆ, ಶಿವ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಯಾವ ವಾದಿಗಳಿದ್ದಾರೆ, ಎಲ್ಲರನ್ನೂ ಕೂಡ ಖಂಡ ತುಂಡ ಮಾಡಿ ಮಧ್ವರ ಸಿದ್ಧಾಂತವನ್ನ ಉನ್ನತಿಗೆ ಏರಿಸುವುದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದಂತಹ ಮಹನೀಯರೇ ಈ ವಿಬುಧೇಂದ್ರ ತೀರ್ಥರು. ಇಂಥ ಆ ವಿಬುಧೇಂದ್ರ ತೀರ್ಥರ ಒಂದು ಸಂಚಾರ ನಡೀತಾ ಇರಬೇಕಾದ್ರೆ ಯಾವಾಗ ಈ ರಾಮಚಂದ್ರ ತೀರ್ಥರು ದೇಹಾಲಸ್ಯದ ನಿಮಿತ್ತದಿಂದ ವಿಬುಧೇಂದ್ರರಿಗೆ ಆಶ್ರಮ ಕೊಟ್ಟರೋ ನಂತರದ ದಿನಮಾನಗಳಲ್ಲಿ ಅವರ ಆರೋಗ್ಯ ಪೂರ್ಣ ಸುಧಾರಿಸಿ ಹೋಯಿತು. ಆಮೇಲೆ ಸಂಚಾರಕ್ಕೆ ಹೋದ ಸಮಯದಲ್ಲಿ ತುಂಬ ಮತ್ತೆ ಪುನಃ ದೇಹಕ್ಕೆ ಆಲಸ್ಯ ಉಂಟಾಗತ್ತೆ. ದೇಹಾಲಸ್ಯ ಉಂಟಾದಾಗ ರಾಮಚಂದ್ರ ತೀರ್ಥರಿಗೆ ದೇಹಾಲಸ್ಯ ಉಂಟಾದಾಗ ವಿಬುಧೇಂದ್ರ ತೀರ್ಥರು ಕಾಶಿ ಕ್ಷೇತ್ರದಲ್ಲಿ ಇದ್ದರು ಅಂತ ಇತಿಹಾಸ ಹೇಳುತ್ತೆ. ಅಂಥ ಕಾಶಿ ಕ್ಷೇತ್ರದಲ್ಲಿ ಇರತಕ್ಕಂಥ ವಿಬುಧೇಂದ್ರರಿಗೆ ನಮಗೆ ಆಶ್ರಮ ಕೊಟ್ಟ ವಿದ್ಯಾದಾನವನ್ನು ಮಾಡಿದಂಥ ಯಾವ ಗುರುಗಳಿದ್ದಾರೆ ಅವರಿಗೆ ತುಂಬ ಅನಾರೋಗ್ಯ ಇದೆ ಅಂತ ತಿಳಿದು ಮತ್ತೆ ಪುನಃ ಬರ್ತಾರೆ. ಅಷ್ಟೊತ್ತಿಗಾಗಲೇ ಆ ರಾಮಚಂದ್ರ ತೀರ್ಥರ ದೇಹದ ಅವಸಾನ ಆಗಿ ಹೋಗಿರುತ್ತೆ. ಇಂಥ ಆ ವಿಬುಧೇಂದ್ರ ತೀರ್ಥರು ರಾಮಚಂದ್ರ ತೀರ್ಥರು ಇರುವ ಸಮಯದಲ್ಲಿ ನಂತರದ ಸಮಯದಲ್ಲಿ ಈ ವೇದಾಂತ ಸಾಮ್ರಾಜ್ಯವನ್ನ ಇಡೀ ಜಗದುದ್ದಗಲಕ್ಕೂ ಕೂಡ ಪಸರಿಸಿದಂಥ ಮಹನೀಯರು ಈ ವಿಬುಧೇಂದ್ರ ತೀರ್ಥರು. ಇವರ ಇನ್ನೊಂದು ಮಹಿಮೆಯನ್ನ ಹೇಳಲೇಬೇಕಾದದ್ದು, ನೃಸಿಂಹದೇವೋಪಾಂತೆ ವಸಂ ತತ್ಕೃಪಯಾ ಪ್ರತೀತಃ ವಿಜಿತ್ಯ ಸರ್ವಾನ್ ವಿಬುಧೇಂದ್ರ ಯೋಗಿ. ಅಹೋಬಲ ನರಸಿಂಹ ಕ್ಷೇತ್ರದಲ್ಲಿ ಕುಳಿತುಕೊಂಡು ಸುಮಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಣೆ ಮಾಡಿ ಆ ವಿಬುಧೇಂದ್ರ ತೀರ್ಥರು ನರಸಿಂಹದೇವರ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಿದ್ದಾರೆ. ಆ ವಿಬುಧೇಂದ್ರ ತೀರ್ಥರು ಇವತ್ತಿನ ದಿನ ನಮಗೆ ನಿಮಗೆ ದೇಹದಲ್ಲಿ ಅನೇಕ ವಿಧವಾದಂಥ ಬಾಧೆಗಳುಂಟಾಗತ್ತೆ, ಅನಾರೋಗ್ಯ ಉಂಟಾಗತ್ತೆ. ಆದರೆ ನಮಗೆ ಅನಾರೋಗ್ಯವೇ ಬೇಡ, ಯಾವುದೇ ವಿಧವಾದಂಥ ತೊಂದರೆಗಳೂ ಕೂಡ ಬೇಡ ಅಂತ ಹೇಳಿದರೆ
ವಾದಿರಾಜ ತೀರ್ಥರು ತಮ್ಮ ಸರಸಭಾರತಿ ವಿಲಾಸ ಎಂಬ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಯಾರಿಗೆ ಅನಾರೋಗ್ಯವೇ ಬೇಡವೋ ಅವರು ನರಸಿಂಹದೇವರ ಉಪಾಸನೆಯನ್ನ ಮಾಡಿ. ನರಸಿಂಹನ ಉಪಾಸನೆಯನ್ನ ಯಾರು ಮಾಡ್ತಾರೋ ಅಪ್ಪಿ ತಪ್ಪಿಯೂ ಕೂಡ ಅವರ ಜೀವನದಲ್ಲಿ ಜ್ವರದ ಬಾಧೆಯೂ ಕೂಡ ಕಾಣಿಸಿಕೊಳ್ಳದೆ ಕೊಟ್ಟನ್ನ ಹೊತ್ತಿಕೊಂಡು ಒಂದೇ ಒಂದು ದಿನವೂ ಕೂಡ ಮಲಗಿಕೊಳ್ಳೋದಿಲ್ಲ ನರಸಿಂಹದೇವರ ಉಪಾಸಕ. ಆದ್ದರಿಂದ ಮತ್ತಷ್ಟೇ ಅಲ್ಲ, ಇವತ್ತಿನ ದಿನ ಜೀವನದಲ್ಲಿ ಯಾರು ತಾನೇ ಶನಿ ಕಾಟದಿಂದ ತಪ್ಪಿಸಿಕೊಂಡವರಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನ ಅವನ ಜೀವನದ ಜಾತಕದಲ್ಲಿ ಶನಿಯ ದೆಸೆ 3 ಬಾರಿ ಬಂದೇ ಬರುತ್ತೆ. ಈ 3 ಬಾರಿ ಶನಿಯ ದೆಸೆ ಬಂದಾಗ ಯಾರು ತಪ್ಪಿಸಿಕೊಳ್ತಾನೋ ಆ ಶನಿ ಕಾಟದಿಂದ ಅವನು ದೀರ್ಘವಾದ ಆಯುಷ್ಯವನ್ನು ಪಡೆದುಕೊಳ್ತಾನೆ, ಅಪಮೃತ್ಯುವಿಗೆ ಈಡಾಗೋದಿಲ್ಲ. ಹಾಗಾದರೆ ನಾವು ನಮ್ಮ ಜೀವನದಲ್ಲಿ ಶನಿ ಎಂಬ ಗ್ರಹದ ಯೋಗ ಇದ್ದರೂ ಶನಿಯ ಕಾಟಕ್ಕೆ ಒಳಗಾಗಬಾರದು ಅಂತ ಹೇಳಿದರೆ ಯಾರ ಉಪಾಸನೆ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಹೇಳುತ್ತೆ ಶಾಸ್ತ್ರ, ಶನಿ ನಮಗೆ ನಿಮಗೆ ಎಲ್ಲವೂ ಕೂಡ ಕೆಟ್ಟದನ್ನ ಮಾಡ್ತಾನೆ ಅನ್ನೋ ಕಾರಣದಿಂದ ಯಾವ ರೀತಿ ಶನಿ ಇದ್ದಾನೋ ಅವನಿಗೆ ಇನ್ನೊಬ್ಬ ಶನಿ ಇದ್ದಾನೆ. ಶನಿಗೆ ಶನಿ ಯಾರು ಅಂತ ಹೇಳಿದರೆ ಅದು ನರಸಿಂಹದೇವರು. ಆದ್ದರಿಂದ ನರಸಿಂಹದೇವರ ಉಪಾಸನೆಯನ್ನ ಜೀವನದಲ್ಲಿ ಯಾರು ಮಾಡ್ತಾರೋ ಅವರಿಗೆ ಕೇವಲ ಅನಾರೋಗ್ಯ ಬರೋದಿಲ್ಲ ಅಂತ ಇಷ್ಟೇ ಅಲ್ಲ, ಹೊರತು ಯಾವ ಶನಿ ಕಾಟವೂ ಕೂಡ ಅವರಿಗೆ ಜೀವನದಲ್ಲಿ ಆಗದೆ ಶನಿಯ ಅನುಗ್ರಹವೇ ಅವರಿಗೆ ಆಗುವಂತೆ ಆಗತ್ತೆ ನರಸಿಂಹದೇವರ ಉಪಾಸಕರಿಗೆ. ಅಂಥ ನರಸಿಂಹದೇವರ ಉಪಾಸನೆಯನ್ನ ಮಾಡಿ ಅಹೋಬಲ ನರಸಿಂಹ ಭೂಮಂಡಲದಲ್ಲಿ ಅಹೋಬಲ ನರಸಿಂಹ ಕ್ಷೇತ್ರ ನೆಲೆಸಿದಂಥ ಯಾವ ಒಂದು ಪರ್ವತ ಇದೆ ಅದು ಬಾಲ ಅಂತ ಹೇಳ್ತಾರೆ. ಅಂಥ ಪರಮ ಪವಿತ್ರವಾದಂಥ ಕ್ಷೇತ್ರದಲ್ಲಿ ನೆಲೆಸಿ ಅನೇಕ ವರ್ಷಗಳ ಕಾಲ ಆ ವಿಬುಧೇಂದ್ರ ತೀರ್ಥರು ತಪಸ್ಸನ್ನ ಮಾಡಿ ಇಡೀ ಸಚ್ಚಾಸ್ತ್ರ ಪರಂಪರೆಯನ್ನ ಮುಂದಿನ ಜನಾಂಗಕ್ಕೆ ಕೊಟ್ಟಂತಹ ಮಹನೀಯರು ಆ ವಿಬುಧೇಂದ್ರ ತೀರ್ಥರು. ಹೇಳ್ತಾರೆ, ಬಭೂ ಹರೇರರ್ಪಿತ ಜೈತ್ರ ಪತ್ರ ಹರೇಹೇ, ಪರಮಾತ್ಮನ ಸರ್ವೋತ್ತಮತ್ವವನ್ನು ಎಲ್ಲ ಕಡೆ ಪ್ರಚಾರ ಮಾಡಿದ್ದಕ್ಕೆ ಬರೀ ಹಾಗೇ ಬರಲಿಲ್ಲ, ಎಲ್ಲ ಕಡೆಯಿಂದಲೂ ಕೂಡ ಯಾವ ಯಾವ ವಾದಿಗಳು ಸೋತಿದ್ದಾರೋ ಎಲ್ಲ ವಾದಿಗಳ ಹತ್ತಿರವೂ ಕೂಡ ಜೈತ್ರ ಪತ್ರವನ್ನ ಜಯಪತ್ರವನ್ನ ತೆಗೆದುಕೊಂಡು ಬಂದು ಮಧ್ವರ ಆ ಜೀವೋತ್ತಮತ್ವವನ್ನ ಪರಮಾತ್ಮನ ಸರ್ವೋತ್ತಮತ್ವವನ್ನ ವ್ಯಾಪಕವಾಗಿ ಪ್ರಚಾರ ಮಾಡಿದಂಥ ಮಹನೀಯರು ಆ ವಿಬುಧೇಂದ್ರ ತೀರ್ಥರು. ಹೀಗೆ ಆ ವಿಬುಧೇಂದ್ರ ತೀರ್ಥರ ನಂತರದಲ್ಲಿ ಆ ಪರಂಪರೆಯಲ್ಲಿ ಯಾರು ಬಂದ್ರು ಅನ್ನೋದನ್ನ ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ. जितारिरस्माद् रघुनन्दनोतः ततः सुरेन्द्रव्रतिनो बभूवुः पवित्रिता भूदखिला धरित्री चिरं गृहीता नशनव्रतैस्त्यै. ವಿಬುಧೇಂದ್ರ ತೀರ್ಥರ ನಂತರದ ಪರಂಪರೆಯಲ್ಲಿ ಜಿತಾಮಿತ್ರ ತೀರ್ಥರು. ಈ ಜಿತಾಮಿತ್ರ ತೀರ್ಥರು ಕೂಡ ತುಂಬ ದೊಡ್ಡ ತಪಸ್ವಿಗಳು, ರುದ್ರಾಂಶ ಸಂಭೂತರು ಎನ್ನುವಂತಹ ಒಂದು ಪ್ರಸಿದ್ಧಿಯೂ ಕೂಡ ಇದೆ ಜಿತಾಮಿತ್ರರಿಗೆ. ಪ್ರಾಯ ಈ ಜಿತಾಮಿತ್ರರ ಪೂರ್ವಾಶ್ರಮದ ಇತಿಹಾಸವನ್ನ ನಾವು ನೋಡಿದರೆ ಎಂಥವರ ಮನಸ್ಸು ಕೂಡ ಕರಗಬೇಕು. ಯಾಕೆ? ಜಿತಾಮಿತ್ರರ ಪೂರ್ವಾಶ್ರಮದ ಹೆಸರು ಜಿತ್ತಪ್ಪ. ಜಿತ್ತಪ್ಪ ನರಸಿಂಹದೇವರನ್ನ ಪೂರ್ಣವಾಗಿ ಸಾಕ್ಷಾತ್ಕಾರ ಮಾಡಿಕೊಂಡಂಥ ಮಹನೀಯರು
ಈ ಜಿತಾಮಿತ್ರ ತೀರ್ಥರು. ಜಿತಾಮಿತ್ರ ತೀರ್ಥರು ಪೂರ್ವಾಶ್ರಮದಲ್ಲಿ ಒಂದು ಬಾರಿ ಅವರ ತಂದೆ ತಾಯಿಗಳು ಅವರ ಚಿಕ್ಕ ವಯಸ್ಸಿನಲ್ಲಿಯೇ ಮರಣವನ್ನು ಹೊಂದುತ್ತಾರೆ. ಕೃಷಿಯನ್ನು ಮಾಡಿಕೊಂಡೇ ವ್ಯವಸಾಯ ಪ್ರಧಾನವಾದಂಥ ಕೆಲಸವನ್ನು ಮಾಡಿಕೊಂಡು ತಂದೆ ತಾಯಿ ಮಗ ಇರ್ತಾರೆ. ಅಕಾಲ ಮೃತ್ಯುವಿಗೆ ಈಡಾಗಬೇಕಾದರೆ ತಂದೆ ಹೇಳ್ತಾರೆ, ಯಜ್ಞೋಪವೀತವನ್ನು ಹಾಕಿಕೋ, ಈ ಯಜ್ಞೋಪವೀತ ಊಟದ ದಾರ. ಯಾರಾದರೂ ಊಟಕ್ಕೆ ಕರೆದರು ಅಂತ ಹೇಳಿದರೆ ಯಜ್ಞೋಪವೀತ ಇದ್ರೆ ಮಾತ್ರ ಊಟಕ್ಕೆ ಕರೀತಾರೆ. ಅದಕ್ಕೋಸ್ಕರ ಮಾತ್ರ ನೀನು ಯಜ್ಞೋಪವೀತವನ್ನು ಧರಿಸಬೇಕು. ಆ ಜಿತ್ತಪ್ಪ ಎಲ್ಲಾದರೂ ಹೋಗಬೇಕಾದರೆ ಊಟಕ್ಕೆ ಕರೆದರೆ ಯಜ್ಞೋಪವೀತವನ್ನು ಧರಿಸಿಕೊಂಡು ಹೋಗ್ತಾ ಇದ್ದ. ಅದೇ ಸಂದರ್ಭದಲ್ಲಿ ಸಂಚಾರದ ನಿಮಿತ್ತ ವಿಬುಧೇಂದ್ರ ತೀರ್ಥರು ಬರ್ತಾರೆ. ಯಜ್ಞೋಪವೀತದ ಮಹತ್ವವನ್ನು ಬರೀ ಊಟದ ದಾರ ಅಂತಷ್ಟೇ ತಿಳಿದುಕೊಳ್ಳಬೇಡ, ಗಾಯತ್ರಿ ಸಿದ್ಧಿ ಉಳ್ಳಂತಹ ಬ್ರಹ್ಮಗಂಟು, ಯಾವ ಬ್ರಹ್ಮಗಂಟಿದೆ, ಬ್ರಹ್ಮಗಂಟು ಇರುವಂತಹ ಒಂದು ಅದ್ಭುತವಾದಂಥ ತಂತು ಆ ಯಜ್ಞೋಪವೀತ. ಅಂಥ ಯಜ್ಞೋಪವೀತವನ್ನು ಊಟದ ದಾರ ಅಂತ ಇಷ್ಟಕ್ಕೆ ಸೀಮಿತವನ್ನಾಗಿ ಮಾಡಿಕೊಳ್ಳಬೇಡ. ಹೀಗೆ ವಿಬುಧೇಂದ್ರ ತೀರ್ಥರು ಹೇಳಿದ ಮೇಲೆ ಒಂದು ನರಸಿಂಹದೇವರ ಸಾಲಿಗ್ರಾಮವನ್ನು ಕೊಟ್ಟು ಆ ಸಾಲಿಗ್ರಾಮಕ್ಕೆ ಪ್ರತಿನಿತ್ಯ ನೀರನ್ನು ನದಿಯಿಂದಲೋ ಸರೋವರದಿಂದಲೋ ತಂದು ಅಭಿಷೇಕವನ್ನು ಮಾಡಿ ಒಂದು ತಪ್ಪೇಲೆ, ಒಂದು ಪಾತ್ರೆ ಪೂರ್ಣ ಅನ್ನವನ್ನು ನೈವೇದ್ಯ ಮಾಡು. ಯಾವಾಗ ಈ ರೀತಿಯಾಗಿ ಉಪದೇಶವನ್ನು ಮಾಡಿ ಹೋದರೋ ಮರುದಿನದಿಂದ ಆ ಸಾಲಿಗ್ರಾಮಕ್ಕೆ, ನರಸಿಂಹದೇವರ ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ಮಾಡ್ತಾ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು ಅಂತ ವಿಬುಧೇಂದ್ರ ತೀರ್ಥರು ಹೇಳಿದ್ದಾರೆ. ಆದರೆ ನೈವೇದ್ಯವನ್ನೇ ತಿಂತ ಇಲ್ಲ. ಏನು ಮಾಡೋದು ಅಂತ ಆಲೋಚನೆ ಮಾಡಿ ಮಾಡಿ ಪ್ರಾರ್ಥನೆಯನ್ನು ಎಷ್ಟು ಸಲ್ಲಿಸಿದರೂ ಕೂಡ ಆ ನರಸಿಂಹದೇವರು ವ್ಯಕ್ತವಾಗದೇ ಇದ್ದಾಗ ತಮ್ಮ ತಲೆಯನ್ನು ಕಲ್ಲಿನ ಬಂಡಿಗೆ ಚಚ್ಚಿಕೊಂಡು ತುಂಬ ವೇದನೆಯನ್ನು ಅನುಭವಿಸ್ತಾರೆ. ಏನೂ ಗೊತ್ತಿಲ್ಲದ ಮುಗ್ಧ ಮನಸ್ಸಿನ ಈ ಬಾಲಕನ ಒಂದು ಅಂತಃಕರಣವನ್ನು ಕಂಡು ನರಸಿಂಹದೇವರೇ ಪ್ರತ್ಯಕ್ಷರಾಗಿ ಬಂದು ಆ ಒಂದು ಪಾತ್ರೆ ಅನ್ನವನ್ನು ಪೂರ್ಣ ತಿಂದು ಸ್ವಲ್ಪ ಮಾತ್ರ ಉಳಿಸಿ ಆ ಜಿತ್ತಪ್ಪನಿಗೆ ಇಟ್ಟು ಹೋಗ್ತಾರೆ. ಎಲ್ಲ ಕಡೆ ತುಂಬ ಪ್ರಚಾರ ಆಗತ್ತೆ. ಪ್ರಚಾರ ಆದ ಮೇಲೆ ಊರಿನ ಜನರೆಲ್ಲರೂ ಕೂಡ ಅವನನ್ನು ಹುಚ್ಚ ಹುಚ್ಚ ಅಂತ ಕರೀತಾರೆ. ಅದೇ ದಾರಿಯಲ್ಲಿಯೇ ಪುನಃ ಇನ್ನೊಂದು ಬಾರಿ ವಿಬುಧೇಂದ್ರ ತೀರ್ಥರು ಬಂದಾಗ ಎಲ್ಲಿದ್ದಾನೆ ನನ್ನ ಶಿಷ್ಯ ಅಂತ ಆಲೋಚನೆ ಮಾಡ್ತಾ ಇದ್ದಾಗ ಅಯ್ಯೋ ಅವನು ಹುಚ್ಚ ಅಂತ ಊರಿನ ಜನ ಎಲ್ಲ ಹೇಳ್ತಾರೆ. ಹೇಳಿದಾಗ ಅವನನ್ನು ನಾನು ನೋಡಬೇಕು, ಕಾಣಬೇಕು ಅಂತ ಒಂದು ಪ್ರಾರ್ಥನೆಯನ್ನ, ಮನವಿಯನ್ನು ಇಟ್ಟಾಗ ಕರೆದುಕೊಂಡು ಹೋಗ್ತಾರೆ. ಸ್ನಾನ ಮಾಡಿ ನೈವೇದ್ಯವನ್ನ ಅರ್ಪಣೆ ಮಾಡಲಿಕ್ಕೆ ಇಡ್ತಾರೆ. ಊರಿನ ಜನ ಎಲ್ಲ ನೆರೆದಿದ್ದಾರೆ. ವಿಬುಧೇಂದ್ರ ತೀರ್ಥರಿದ್ದಾರೆ. ಎಲ್ಲಿ ನರಸಿಂಹದೇವರು ಪ್ರತ್ಯಕ್ಷವೇ ಇಲ್ಲ. ಪ್ರತಿನಿತ್ಯ ಬಂದು ನೈವೇದ್ಯವನ್ನು ಸ್ವೀಕಾರ ಮಾಡಿ ಹೋಗ್ತಕ್ಕಂತಹ ಯಾವ ಆ ನರಸಿಂಹದೇವರಿದ್ದಾರೆ, ಗುರುಗಳ ಮುಂದೆ, ಜನರ ಮುಂದೆ ಇವತ್ತಿನ ದಿನ ಆ ನರಸಿಂಹದೇವರು ಪ್ರತ್ಯಕ್ಷ ಆಗ್ತಾ ಇಲ್ಲ. ಗುರುಗಳು ಹೇಳ್ತಾರೆ, ಎಲ್ಲಿದ್ದಾನೆ ನಿನ್ನ ನರಸಿಂಹ, ಕರಿ ಅಂತ ಹೇಳಿದಾಗ ನರಸಿಂಹದೇವರು ಎಷ್ಟು ಕರೆದರೂ ಪ್ರಾರ್ಥನೆ ಮಾಡದೇ ಇದ್ದ ಸಂದರ್ಭದಲ್ಲಿ ಯಾವ ವಿಬುಧೇಂದ್ರ ತೀರ್ಥರಿದ್ದರೋ, ಅವರು ಯಾವ ಸಾಲಿಗ್ರಾಮವನ್ನು ಕೊಟ್ಟರೋ ಆ ಸಾಲಿಗ್ರಾಮದಲ್ಲಿ ಆ ಕ್ಷಣದಲ್ಲಿ ಎಲ್ಲ ಜನರೂ ಕೂಡ ನೋಡುವಂತೆ ಆ ಸಾಲಿಗ್ರಾಮದ ವದನ ತಕ್ಷಣವೇ ಬಿಚ್ಚಿಕೊಂಡು ಬಿಡುತ್ತೆ. ಅಂಥ ವದನ ಉಳ್ಳಂಥ ಸಾಲಿಗ್ರಾಮವನ್ನು ಇವತ್ತಿನ ತನಕವೂ ಕೂಡ ನಾವು ಆ ರಾಯರ ಮಠದ ಪರಂಪರೆಯಲ್ಲಿ ನಾವು ನೋಡಬಹುದು. ಇಂಥ ಆ ಜಿತಾಮಿತ್ರರು ಸಪ್ತರಾತ್ರಂ ಕೃಷ್ಣವೇಣ್ಯಾಂ ಉಷಿತ್ವಾ ಪುನರುತ್ಥಿತಂ, ಕೃಷ್ಣಾ ನದಿಯಲ್ಲಿ
ಮಧ್ಯದಲ್ಲಿ ಕುಳಿತು ಶಾಸ್ತ್ರ ಪಾಠವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕೃಷ್ಣಾ ನದಿಗೆ ಪ್ರವಾಹ ಬರುತ್ತೆ. ಪ್ರವಾಹ ಬಂದಾಗಲೂ ಕೂಡ ಶಿಷ್ಯರ ಮುಂದೆ ಹೇಳ್ತಾರೆ, ಚಿಂತೆ ಮಾಡಲಿಕ್ಕೆ ಹೋಗಬೇಡಿ, ಭಗವಂತನ ಅನುಗ್ರಹ ಇದೆ, 7 ದಿನ ಆದ ಮೇಲೆ ಮತ್ತೆ ಪುನಃ ನಾನು ಬರ್ತೇನೆ. ಹೀಗೆ 7 ದಿನ ರಾತ್ರಿ ಕಾಲ ಕೃಷ್ಣಾ ನದಿ ಪ್ರವಾಹದಲ್ಲಿ ಇದ್ದು ಪುನಃ ಎದ್ದು ಬಂದಂಥ ಮಹನೀಯರು ಆ ಜಿತಾಮಿತ್ರ ತೀರ್ಥರು. ನಂತರ ತಮ್ಮ ಅವಸಾನ ಕಾಲದಲ್ಲಿ ಯಾರಿಗೆ ಪೂಜೆ ಮಾಡಬೇಕು ಅಂತ ಹೇಳಿದಾಗ ವೃಂದಾವನ ಇಲ್ಲ, ಕೃಷ್ಣಾ ನದಿ ಪ್ರವಾಹದಲ್ಲಿ ಅವರ ದೇಹ ಅವಸಾನ ಆದ ಮೇಲೆ ಎಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಈ ಕೃಷ್ಣಾ ನದಿ ತೀರದಲ್ಲಿಯೇ ಒಂದು ಗೊಂದು ವೃಕ್ಷ ಅಂತ ಇದೆ. ಆ ಗೊಂದು ವೃಕ್ಷಕ್ಕೆ ಪೂಜೆಯನ್ನು ಮಾಡಿದರೆ ನನ್ನ ಸನ್ನಿಧಾನ ಇರತಕ್ಕಂಥ ವೃಕ್ಷ, ಅದಕ್ಕೆ ಪೂಜೆಯನ್ನು ಮಾಡಿ ಅಂತ ಆ ಜಿತಾಮಿತ್ರರು ಹೇಳ್ತಾರೆ. ಇಂಥ ಅವಧೂತ ಶಿಖಾಮಣಿಗಳು ನರಸಿಂಹದೇವರ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಂಥ ಮಹನೀಯರು ಈ ಜಿತಾಮಿತ್ರ ತೀರ್ಥರು.